ಕುರುಬ ಸಮುದಾಯದ ನಿಜವಾದ ನಾಯಕರು ಯಾರು? ಇಂಥ ಒಂದು ಪ್ರಶ್ನೆ ಇವತ್ತು ನಿಜವಾಗಿ ಕೂಡ ಉದ್ಭವ ಆಗಿದೆ. ಕುರುಬ ಸಮುದಾಯದ ನಿಜವಾದ ನಾಯಕರು ಯಾರು ಅನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗಿದೆ. ಒಂದೇ ದಿನ ರಾಯಣ್ಣ ಹೆಸರಲ್ಲಿ ಎರಡೆರಡು ಸಮಾವೇಶಗಳಾಯಿತು. ಆದರೆ ಕುರುಬ ಸಮುದಾಯದವರು ನಿಜಕ್ಕೂ ಜೈ ಅಂದದ್ದು ಯಾರಿಗೆ? ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆಯನ್ನ ಆಚರಿಸಲಾಯಿತು. ಸಿಎಂ ನೇತೃತ್ವದಲ್ಲಿ ಕುರುಬ ನಾಯಕರೆಲ್ಲರೂ ಕೂಡ ಒಂದಾಗಿದ್ರು. ಕುರುಬ ಸಂಘ ಮುಚ್ಚಿ ಹೋಗುವಾಗ ಸಂಘವನ್ನ ಕಟ್ಟಿದ್ದು ನಾನು ಅಂತ ಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ರೆ, ಕನಕ ಗೋಪುರದ ವಿವಾದ ಉಂಟಾದಾಗ ಸಿದ್ದರಾಮಯ್ಯ ಸಿಂಹ ಗರ್ಜನೆ ಮಾಡಿದ್ರು ಅಂತ ಸಮಾರಂಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಎಚ್.ಎಂ. ರೇವಣ್ಣ ಹೇಳಿದ್ರು. 2 ತಿಂಗಳಿಂದ ಈಶ್ವರಪ್ಪ ನಾನು ಕುರುಬ ಅಂತ ಓಡಾಡ್ತಾ ಇದ್ದಾರೆ. ಆದ್ರೆ ಸಿದ್ದರಾಮಯ್ಯ ಎಲ್ಲಿ, ಈಶ್ವರಪ್ಪ ಎಲ್ಲಿ? ಸಿದ್ದರಾಮಯ್ಯ ಕರೆದ್ರೆ 5 ಲಕ್ಷ ಜನ ಬರ್ತಾರೆ, ಈಶ್ವರಪ್ಪ ಕರೆದ್ರೆ 10,000 ಜನನೂ ಬರಲ್ಲ. ನೀರಲ್ಲಿ ಹೋಮ ಇಟ್ಟಂತೆ ಆಯ್ತಾ ಮಾಜಿ ಡಿಸಿಎಂ ಈಶ್ವರಪ್ಪ ನೇತೃತ್ವದ ಬ್ರಿಗೇಡ್ ಬಡಿದಾಟ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಒಂದು ಕಡೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ನಡೆದಂತಹ ರಾಯಣ್ಣ ಸಭೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ, ಮತ್ತೊಂದು ಕಡೆ ಯಾರೆಲ್ಲ ಬರ್ತಾರೆ ಅಂತ ನಿರೀಕ್ಷೆ ಇಟ್ಕೊಂಡಿದ್ರು ಈಶ್ವರಪ್ಪ, ಯಾರೂ ಕೂಡ ಬಂದಿಲ್ಲ. ಹಾಗಾದ್ರೆ ನಿಜವಾದ ಕುರುಬ ಸಮುದಾಯದ ನಾಯಕ ಅದು ಸಿದ್ದರಾಮಯ್ಯನ ಅಥವಾ ಈಶ್ವರಪ್ಪನ ಅಂತಕ್ಕಂಥದ್ದನ್ನ ಅದನ್ನ ಇವತ್ತು ಹೊರಗೆ ಹಚ್ಚಲಾಗಿತ್ತು. ಖಂಡಿತವಾಗಿ ಮುಖ್ಯಮಂತ್ರಿ ನೇತೃತ್ವದ ಇವತ್ತಿನ ಸಭೆಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬ ನಾಯಕರೆಲ್ಲರೂ ಕೂಡ ಆಗಮಿಸಿದ್ರು. ಕುರುಬ ನಾಯಕರ ಒಗ್ಗಟ್ಟು ಇಲ್ಲಿ ಕಂಡು ಬಂತು. ಆದರೆ ಈಶ್ವರಪ್ಪನವರ ಒಂದು ಪ್ರಯತ್ನ ನೀರಿನಲ್ಲಿ ಹೋಮ ಮಾಡಿದಂತೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರವೀಶ್ ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಇವತ್ತಿನ ಈ ರಾಯಣ್ಣ ಸಮಾವೇಶ, ಎರಡೂ ಕಡೆ ನಡೆದಂತಹ ಸಮಾವೇಶ ರಾಜ್ಯದ ಜನತೆಗೆ, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕುರುಬ ಸಮುದಾಯದವರಿಗೆ ಯಾವ ಒಂದು ಮೆಸೇಜ್ ಅನ್ನ ಕೊಡ್ತು ಅಂತ? ಅರವಿಂದ್, ನಿಜಕ್ಕೂ ಕೂಡ ಯಾಕೆಂದ್ರೆ ಸ್ವಾತಂತ್ರ್ಯ ಸೇನಾನಿ ಮತ್ತೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಹುತಾತ್ಮ ದಿನಾಚರಣೆ ಒಂದು ಹೆಸರಿನಲ್ಲಿ ಒಂದು ಸಮುದಾಯದ ನಾಯಕನ ಶಕ್ತಿ ಪ್ರದರ್ಶನ ನಡೀತಾ ಇರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಶ್ವರಪ್ಪನವರು ಬಿಜೆಪಿಯಲ್ಲಿ ಆಗಿರ್ತಕ್ಕಂಥ ಗೊಂದಲಗಳಿಂದಾಗಿ ಬ್ರಿಗೇಡ್ ಅನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಆದ್ರೆ ಈಶ್ವರಪ್ಪನವರು ಹೇಳ್ತಾರೆ, ನಾನು ದಲಿತ ಮತ್ತು ಹಿಂದುಳಿದ ವರ್ಗದವರಿಗೋಸ್ಕರ ನಾನು ಬ್ರಿಗೇಡ್ ಅನ್ನು ಸ್ಥಾಪನೆ ಮಾಡಿದೆ ಅಂತ. ಹಾಗಾಗಿಯೇ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಜವಾದ ಕುರುಬ ನಾಯಕ ಅಂತಲೂ ಕೂಡ ಕೆಲವರು ಇದು ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಹಿಂದಾಗೆ ತರಾತುರಿಯಲ್ಲೂ ಕೂಡ ಒಂದು ಬೆಂಗಳೂರಿನಲ್ಲಿ ಸಮಾವೇಶ ಆಯೋಜನೆ ಮಾಡೋಕ್ಕೂ ಕೂಡ ನಿರ್ಧಾರ ಮಾಡಿದ್ರು. ಯಾಕೆಂದ್ರೆ ಬ್ರಿಗೇಡ್ ಸಮಾವೇಶ 1 ತಿಂಗಳ ಹಿಂದೆ ಕೂಡ ಆಗಿದ್ರು ಕೂಡ ಈ ಒಂದು ರಾಯಣ್ಣ ಸಮಾವೇಶ ಬೆಂಗಳೂರಿನ ಮಾಡಬೇಕು ಅಂತ ಕೇವಲ 1 ವಾರದ ಹಿಂದೆ ಡಿಸೈಡ್ ಆಗಿತ್ತು. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದು ಕುರುಬ ಸಮುದಾಯದ ನಾಯಕ ಯಾರು ಅನ್ನೋದಕ್ಕೆ ಒಂದು ರೀತಿಯಲ್ಲಿ ಶಕ್ತಿ ಪ್ರದರ್ಶನ ಆಗಿದೆ ಅಂತ ಕೂಡ ಹೇಳ್ಬೋದು. ಹಾಗಾಗಿ ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಿಜವಾದ ಕುರುಬ ನಾಯಕ ಅಂತಲೂ ಕೂಡ ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಬೆಂಗಳೂರು ನಡೆದಿರ್ತಕ್ಕಂತಹ ಸಮಾವೇಶದಲ್ಲಿ ಅದು ಕೂಡ ಪ್ರದೇಶ ಕುರುಬ ಸಂಘದ ಒಂದು ಆಯೋಜನೆ ಅಡಿಯಲ್ಲಿ ಕೂಡ ಒಂದು ಸಮಾವೇಶ ನಡೆದಿದೆ. ಹಾಗಾಗಿ ಇಡೀ ಕುರುಬ ಸಮುದಾಯ ನಾವು ಸಿದ್ದರಾಮಯ್ಯ ಪರ ಇದ್ದೇವೆ ಅನ್ನೋದು ಕೂಡ ಆ ಒಂದು ಸಮಾವೇಶದಲ್ಲಿ ಘೋಷಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತೆ ಎಲ್ಲಾ ನಾಯಕರು ಕೂಡ ಈಶ್ವರಪ್ಪನವರ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವರು ಕೂಡ, ಯಾಕೆಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಒಂದು ಕುರುಬ ಸಂಘ ಒಂದು ರೀತಿಯಲ್ಲಿ ಕಷ್ಟದಲ್ಲಿದ್ದಾಗ ಮತ್ತೆ ಅದು ಮುಚ್ಚಿ ಹೋಗುತ್ತೆ ಅನ್ನೋ ಸಂದರ್ಭದಲ್ಲಿ ಅದನ್ನು ಉಳಿಸಿದ್ದು ನಾನು ಅನ್ನೋ ಮಾತುಗಳನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಹೇಳಿಕೆಗಳ ಮೂಲಕ ನಿಜವಾದ ನಾಯಕ ನಾನೇ ಅನ್ನೋದು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಂಬಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಕೆಲ ನಾಯಕರು ಮತ್ತೆ ಪ್ರದೇಶ ಕುರುಬ ಸಮಾಜವು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕ ಅನ್ನೋದು ಕೂಡ ಈಗಾಗಲೇ ಅಲ್ಲಿ ಘೋಷಣೆ ಮಾಡಿದೆ. ಮತ್ತೊಂದು ಕಡೆ ಈಗಾಗಲೇ ಒಂದು ಬ್ರಿಗೇಡ್ ಸಮಾವೇಶದಲ್ಲಿ ಕಾಗಿನೆಲೆ ಶ್ರೀಗಳು ಇವತ್ತು ಭಾಗವಹಿಸಬೇಕಾಗಿತ್ತು. ಆದರೂ ಕೂಡ ಒಂದು ಬ್ರಿಗೇಡ್ ಸಮಾವೇಶಕ್ಕೆ ಕಾಗಿನೆಲೆ ಶ್ರೀಗಳು ಇವತ್ತು ಭಾಗವಹಿಸಿಲ್ಲ. ನಿರಂಜನಾನಂದಪುರಿ ಸ್ವಾಮೀಜಿಗಳು ಇವತ್ತು ಗೈರಾಗಿದ್ದಾರೆ. ಅಂದ್ರೆ ಈಶ್ವರಪ್ಪನವರು ಒಂದು ಬ್ರಿಗೇಡ್ ಸಮಾವೇಶವನ್ನು ನಡೆಸೋದಕ್ಕೂ ಮುಂಚೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿ ಒಂದು ಈಶ್ವರಪ್ಪನವರು ಒಂದು ಕಾಗಿನೆಲೆ ಶ್ರೀಗಳ ಜೊತೆ ಮಾತುಕತೆಯನ್ನು ನಡೆಸಿದ್ರು, ಮತ್ತೆ ಅವರಿಗೆ ಬೆಂಬಲವನ್ನು ಕೂಡ ಕೊಡ್ತಾ ಬಂದಿದ್ರು. ಆದ್ರೆ ಪ್ರಮುಖವಾಗಿ ಇವತ್ತಿನ ಒಂದು ರಾಯಣ್ಣ ಒಂದು ಸಮಾವೇಶಕ್ಕೆ ಕಾಗಿನೆಲೆ ಶ್ರೀಗಳು ಗೈರಾಗಿರೋದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಈಶ್ವರಪ್ಪನವರಿಗೆ ಹಿನ್ನಡೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಶ್ವರಪ್ಪನವರಿಗೆ 2 ಕಡೆಯಿಂದ, ಅಂದ್ರೆ ಒಂದು ಪಕ್ಷದಲ್ಲಿ ಇರ್ತಕ್ಕಂಥ ಗೊಂದಲ ಮತ್ತೆ ಅದರ ಜೊತೆಗೆ ಒಂದು ಸಮುದಾಯದಲ್ಲೇ ಹಿನ್ನಡೆಯಾಗಿದೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಲೆಕ್ಕಾಚಾರಗಳು ಮತ್ತು ಚರ್ಚೆಗಳು ನಡೀತಾ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಸಮುದಾಯದ ನಾಯಕನ ವಾರ ಅಂತಾನೆ ಹೇಳ್ಬೋದು. ಅರವಿಂದ್, ರವೀಶ್, ಯಡಿಯೂರಪ್ಪನವರು ಮೀಸೆ ಕೆಳಗಡೆ ನಗ್ತಾರ ಇವತ್ತಿನ ಬೆಳವಣಿಗೆ ನೋಡಿ ಅಂತ?
ನಿಜಕ್ಕೂ ಕೂಡ, ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವರ ವಿರುದ್ಧವಾಗಿಯೇ ಈ ಒಂದು ಸಮಾವೇಶವನ್ನ ಮಾಡೋದಕ್ಕೆ ಈಶ್ವರಪ್ಪನವರು ಮುಂದಾಗಿದೆ. ಯಾಕೆಂದ್ರೆ ಶಿವಮೊಗ್ಗ ರಾಜಕಾರಣದಿಂದಾಗಿ, ಅದರ ಗೊಂದಲದಿಂದಾಗಿ ಯಡಿಯೂರಪ್ಪನವರ ವಿರುದ್ಧ ತೊಡೆ ತಟ್ಟಿ ಒಂದು ಈಶ್ವರಪ್ಪನವರು ಈ ಒಂದು ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದ್ರು. ಹಾಗಾಗಿ ಈಗ ಎಲ್ಲೋ ಒಂದ್ ಕಡೆ ಅದು ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಆಗೋ ಬದಲು ಈಶ್ವರಪ್ಪ ವರ್ಸಸ್ ಸಿದ್ದರಾಮಯ್ಯ ಆಗ್ತಾ ಇದೆ. ಮತ್ತೆ ಆಗ ಆ ರೀತಿ ಘಟನೆಗಳು ಕೂಡ ನಡೆದಿದೆ ಅಂತ ಕೂಡ ಆ ಒಂದು ಪಕ್ಷದಲ್ಲೂ ಕೂಡ, ಅದರಲ್ಲೂ ಕೂಡ BSY ಬಣ ಒಂದು ರೀತಿಯಲ್ಲಿ ಈ ಒಂದು ತಿಕ್ಕಾಟವನ್ನು ನೋಡಿ ನಿಜಕ್ಕೂ ಕೂಡ ಖುಷಿ ಪಡ್ತಾ ಇರಬಹುದು. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು. ಈ ಸುದ್ದಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಟ್ರಿ. ತಾವು ದಯವಿಟ್ಟು ಲೈನಲ್ಲೇ ಇರಿ. ಮತ್ತೊಂದು ಸುದ್ದಿಗೆ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಬಾಗಲಕೋಟೆಯ ಕೂಡಲ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶ ಟುಸ್ ಪಟಾಕಿ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ BS ಯಡಿಯೂರಪ್ಪ ವಿರುದ್ಧ ತೊಡೆ ತಟ್ಟಿ KS ಈಶ್ವರಪ್ಪ ನಡೆಸ್ತಾ ಇರತಕ್ಕಂಥ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಸಮಾವೇಶದಲ್ಲಿ ಕುರ್ಚಿಗಳೆಲ್ಲ ಖಾಲಿ ಆಗಿದೆ. ಮೊದಲು ಸಮಾವೇಶಕ್ಕೆ ಉತ್ತೇಜನ ನೀಡಿದ ಕಾಗಿನೆಲೆಯ ಕನಕಪೀಠದ ನಿರಂಜನಾನಂದ ಸ್ವಾಮೀಜಿ ಅವರೇ ಇವತ್ತು ಗೈರಾಗಿದ್ದಾರೆ. ಈಶ್ವರಪ್ಪ ಅವರ ಪರಮಾಪ್ತ MLC ಭಾನುಪ್ರಕಾಶ್ ಕೂಡ ಗೈರಾಗಿದ್ದಾರೆ. ಸಮಾವೇಶದಲ್ಲಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ, ಕವಲಗುಡ್ಡ ಮಠದ ಅಮರೇಶ್ವರ ಸ್ವಾಮೀಜಿ, ಪಂಚಮಸಾಲಿ ಪೀಠದ ಸಿದ್ದರಾಮೇಶ್ವರ ಸ್ವಾಮೀಜಿ, ತಿಂತನಿ ಮಠದ ಪ್ರಭುಲಿಂಗೇಶ್ವರ ಸ್ವಾಮೀಜಿ ಭಾಗಿಯಾಗಿದ್ದಾರೆ. ವಿಧಾನ ಪರಿಷತ್ ಸದಸ್ಯ ಸೋಮಣ್ಣ ಬೇವಿನಮರದ, ಮಾಜಿ ಶಾಸಕ LA ರವೀಂದ್ರ, ಸೊಗಡು ಶಿವಣ್ಣ, ಸೋಮಲಿಂಗಪ್ಪ, ವಿರೂಪಾಕ್ಷಪ್ಪ ಪಾಲ್ಗೊಂಡಿದ್ದಾರೆ. ನಿನ್ನೆಯಷ್ಟೇ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಸಮಾವೇಶದಲ್ಲಿ ಭಾಗಿಯಾಗುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೂಡ ನೀಡಿದರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ಬ್ರಿಗೇಡ್ ಸಮಾವೇಶಕ್ಕೆ ಹೋಗದಂತೆ ಕಾಗಿನೆಲೆ ಸ್ವಾಮೀಜಿಗಳ ಮೇಲೆ ಮುಖ್ಯಮಂತ್ರಿಗಳು ಒತ್ತಡವನ್ನು ಹಾಕಿದ್ರು ಅನ್ನುವಂತಹ ಸುದ್ದಿ ಇವಾಗ ಬರ್ತಾ ಇದೆ. ಬ್ರಿಗೇಡ್ ಸಮಾವೇಶಕ್ಕೆ ಹೋಗದಂತೆ ಕಾಗಿನೆಲೆ ಸ್ವಾಮೀಜಿ ಮೇಲೆ ಸಿದ್ದರಾಮಯ್ಯ ಒತ್ತಡವನ್ನ ಹಾಕಿದ್ರು. ಕೂಡಲ ಸಂಗಮದಲ್ಲಿ ನಡೀತಾ ಇರತಕ್ಕಂಥ ಬ್ರಿಗೇಡ್ ಸಮಾವೇಶಕ್ಕೆ ಕಾಗಿನೆಲೆ ಸ್ವಾಮೀಜಿ ಇವತ್ತು ಗೈರಾಗಿರೋದಕ್ಕೆ ಇದೇ ಪ್ರಮುಖವಾದಂತಹ ಕಾರಣ. ಸಮಾವೇಶಕ್ಕೆ ಕಾಗಿನೆಲೆ ಸ್ವಾಮೀಜಿ ಇವತ್ತು ಚಾಲನೆಯನ್ನ ನೀಡಬೇಕಿತ್ತು, ಆದರೆ ಅವರು ಇವತ್ತು ಆ ಸಮಾರಂಭಕ್ಕೆ ಬಂದಿಲ್ಲ. ಆದರೆ CM ಒತ್ತಡದ ಹಿನ್ನೆಲೆಯಲ್ಲಿ ಸಮಾವೇಶಕ್ಕೆ ಸ್ವಾಮೀಜಿ ಗೈರಾಗಿದ್ದಾರೆ. ಇಲ್ಲೂ ಕೂಡ ರಾಜಕೀಯದಾಟಗಳು ನಡೆದಿವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಮುಖ್ಯಮಂತ್ರಿಗಳ ಒತ್ತಡದಿಂದಾಗಿಯೇ ಕಾಗಿನೆಲೆ ಶ್ರೀಗಳು ಇವತ್ತಿನ ಈಶ್ವರಪ್ಪನವರ ಬ್ರಿಗೇಡ್ ಸಮಾವೇಶಕ್ಕೆ ಹಾಜರಾಗಿಲ್ಲ. ಈ ಬಗ್ಗೆ ಮತ್ತೆ ನಾನು ರವೀಶ್ನ ಮಾತಾಡಿಸ್ತೀನಿ. ರವೀಶ್, ಇದು ಈ ಡೆವಲಪ್ಮೆಂಟ್ ಅನ್ನ ನೋಡಿದ್ರೆ ಈ ಈಶ್ವರಪ್ಪನವರು ಆಯೋಜನೆ ಮಾಡಂತಹ ಸಮಾವೇಶ ಸಂಪೂರ್ಣ ವಿಫಲವಾಗಲೇಬೇಕು ಅಂತ ಮುಖ್ಯಮಂತ್ರಿಗಳು ಪಣ ತೊಟ್ಟಿ ನಿಂತಿದ್ರಾ ಅಂತ? ಅರವಿಂದ್, ಅದು ಈಶ್ವರಪ್ಪನವರ ಸಮಾವೇಶ ವಿಫಲ ಆಗಬೇಕು ಅನ್ನೋ ದೃಷ್ಟಿನೋ ಅಥವಾ ಸಮುದಾಯದ ಒಂದು ರೀತಿಯಲ್ಲಿ ರಾಜಕೀಯ ಚದುರಂಗದಾಟನೋ ಗೊತ್ತಿಲ್ಲ. ಆದರೆ ಕಾಗಿನೆಲೆ ಶ್ರೀಗಳು ಇಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕೆಂದ್ರೆ ಅವತ್ತು ರಾಯಚೂರು ಸಮಾವೇಶದಲ್ಲಿ ಕೂಡ ಕಾಗಿನೆಲೆ ಶ್ರೀಗಳು ಈಶ್ವರಪ್ಪನವರ ಪರ ಬ್ಯಾಟಿಂಗ್ ಮಾಡಿದ್ರು, ಮತ್ತೆ ಯಡಿಯೂರಪ್ಪನವರ ವಿರುದ್ಧ ಕೂಡ ಸಾಕಷ್ಟು ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಹಾಗಾಗಿ ಕಾಗಿನೆಲೆ ಶ್ರೀಗಳನ್ನ ಅವರ ಅನುಮತಿಯನ್ನು ಪಡೆದುಕೊಂಡೇ ಈ ಒಂದು ಬ್ರಿಗೇಡ್ ಸಮಾವೇಶ ನಡೆಸೋದಕ್ಕೂ ಕೂಡ ಈಶ್ವರಪ್ಪನವರು ತೀರ್ಮಾನವನ್ನು ಕೂಡ ಮಾಡಿದ್ರು. ಯಾಕೆಂದ್ರೆ ಚಿತ್ರದುರ್ಗದಲ್ಲಿ ಕಾಗಿನೆಲೆ ಶ್ರೀಗಳನ್ನ ಭೇಟಿ ಮಾಡಿ ಅವ್ರ ಜೊತೆ ಮಾತುಕತೆಯನ್ನು ನಡೆಸಿ, ಅವ್ರ ಜೊತೆಗೂ ಕೂಡ ನಾನು ಮಾತುಕತೆಯನ್ನು ನಡೆಸಿದ್ದೇನೆ, ಅವರು ಹಿಂದುಳಿದವರ ಪರ ಮತ್ತು ದಲಿತರ ಪರ ನೀವು ಹೋರಾಟ ಯಾಕೆ ಮಾಡಬಾರದು, ಅದಕ್ಕೆ ಮಾಡಿ ಅಂತ ಕೂಡ ಹೇಳಿದ್ರು ಅಂತ ಕೂಡ ಈಶ್ವರಪ್ಪನವರು ಪದೇ ಹೇಳ್ತಾ ಇದ್ರು. ಆದರೆ ಇಲ್ಲಿ ಪ್ರಮುಖವಾಗಿ ಕಾಗಿನೆಲೆ ಶ್ರೀಗಳ ಈ ಒಂದು ಸಮಾವೇಶಕ್ಕೆ ಗೈರಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಟೀಮ್ನ ಒಂದು ಒತ್ತಡ ಕಾಗಿನೆಲೆ ಶ್ರೀಗಳ ಮೇಲೆ ಇತ್ತು. ಆ ಒಂದು ಕಾರಣದಿಂದಾಗಿ ಅವರು ಗೈರಾಗಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಒಂದು ಕುರುಬ ಸಮುದಾಯದ ನಾಯಕ ಅಂತಲೂ ಕೂಡ ಪ್ರದೇಶ ಕುರುಬ ಸಮಾಜ ಆಯೋಜಿಸಿರ್ತಕ್ಕಂಥ ಒಂದು ರಾಯಣ್ಣ ಸಮಾವೇಶದಲ್ಲಿ ಘೋಷಣೆಗಳಾಗಿರ್ಬೋದು, ಮತ್ತೆ ಅವರ ಪರ ಹೇಳಿಕೆಗಳಾಗಿರ್ಬೋದು, ಮತ್ತೆ ಈಶ್ವರಪ್ಪನವರ ವಿರುದ್ಧ ಹೇಳಿಕೆಗಳಾಗಿರ್ಬೋದು, ಅದು ಒಂದು ರೀತಿಯಲ್ಲಿ ಸಂದೇಶ ಮತ್ತೆ ಒಂದು ಸಮುದಾಯಕ್ಕೆ ಒಂದು ಸಂದೇಶ ಮತ್ತೆ ಒಂದು ಮುನ್ಸೂಚನೆಯನ್ನು ಕೊಡುವ ದೃಷ್ಟಿಯಿಂದ ಕೂಡ ಆ ನಾಯಕರುಗಳು ಕೂಡ ಈಗ ಸಾಕಷ್ಟು ಮಾತನಾಡಿದ್ದಾರೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಅವರ ಟೀಮು ಕಾಗಿನೆಲೆ ಶ್ರೀಗಳ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅರವಿಂದ್, ಓಕೆ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.